ಬಿಹಾರದಲ್ಲಿ ಎರಡನೇ ಹಂತದ ಮತದಾನ ಈಗಾಗಲೇ ಚುರುಕುಗೊಂಡಿದೆ. ಗಯಾ ಜಿಲ್ಲೆಯೊಂದರಲ್ಲಿ 36.12% ಮತದಾನ ಆಗಿದೆ. ಒಂದೇ ಕುಟುಂಬದ 15 ಮಂದಿಯಿಂದ ವೋಟಿಂಗ್ ಅನ್ನು ಮಾಡಲಾಗಿದೆ. ಒಗ್ಗಟ್ಟಾಗಿ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ 15 ಮಂದಿ. ಮನೆ ಯಜಮಾನಿ 99 ವರ್ಷದ ಗಾಯತ್ರಿಯಿಂದ ಮತದಾನ ಕೂಡ ಮಾಡಲಾಗಿದೆ. ಒಂದೇ ಕುಟುಂಬದ 15 ಜನ ಗಯಾದ ಬೂತ್ ನಂಬರ್ 42ರಲ್ಲಿ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಬಿಹಾರದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಗ್ತಾ ಇರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದೇ ಕುಟುಂಬದ 15 ಮಂದಿ ಬಂದು ಈಗ ಮತದಾನದಲ್ಲಿ ಭಾಗಿಯಾಗಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಹಾಗೂ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳ ನಡುವೆ ತೀವ್ರ ಜಿದ್ದಾಜಿದ್ದಿನ ಪೈಪೋಟಿ ಕೂಡ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಬಿಹಾರದಿಂದ ಪ್ರಮೋದ್ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಬಿಹಾರದಲ್ಲಿ ಎರಡನೇ ಹಂತದ ಮತದಾನ ಈಗಾಗಲೇ ಚುರುಕುಗೊಂಡಿರುವಂತದ್ದು. ಸದ್ಯದ ಬೆಳವಣಿಗೆಗಳೇನಾಗ್ತಾ ಇದೆ, ಏನೇನು ಅಪ್ಡೇಟ್ಸ್ ಲಭ್ಯ ಆಗ್ತದೆ? ಶಕುಂತಲಾ, ಎರಡನೇ ಹಂತದ ಮತದಾನದಲ್ಲಿ ಬೆಳಗ್ಗೆ 11 ಗಂಟೆ ತನಕ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಸುಮಾರು 34% ಮತದಾನ ಈಗಾಗಲೇ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನಾನೀಗ ಗಯಾದ ಬೂತ್ ನಂಬರ್ 285ರಿಂದ ರಿಪೋರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದಾರೆ, ಇವತ್ತು ಬೆಳಗ್ಗೆಯಿಂದಲೇ ಕೂಡ ಜನ ಸಾಲುಗಟ್ಟಿ ನಿಂತಿದ್ದಾರೆ ಮತದಾನ ಮಾಡೋದಕ್ಕೆ. ಜೊತೆಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿಯ ಮತದಾನದಲ್ಲಿ ತೊಡಗಿಸ್ಕೊಂಡಿರೋದು ವಿಶೇಷ. ಮೊದಲ ಹಂತದ ಮತದಾನವನ್ನು ಗಮನಿಸಿದ್ರೆ ಒಟ್ಟಾರೆಯಾಗಿ 64% ಮತದಾನವಾಗಿತ್ತು. ಅಂದರೆ ಉತ್ತಮವಾದಂಥ ಬೆಳವಣಿಗೆ. ಈಗ ಬೆಳಿಗ್ಗೆ 11 ಗಂಟೆ ಒಳಗಡೆ ಸುಮಾರು 34% ಮತದಾನ ಆಗಿರುವಂಥದ್ದು ಸಹಜವಾಗಿ ಒಂದು ಹೆಚ್ಚಿನ ಮತದಾನವನ್ನು ನಿರೀಕ್ಷೆ ಮಾಡ್ಬೋದಾಗತ್ತೆ. ಯಾಕಂದರೆ ಈ ಬಾರಿಯ ಮತದಾನವನ್ನು ಮೊದಲ ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದಾಖಲೆ ಮತದಾನ ಆಗಿರುವಂಥದ್ದನ್ನು ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ಕೋತಾ ಇವೆ. ಅಂತ ಕೆಲವೊಂದಿಷ್ಟು ಜನ ಇದು ಸರ್ಕಾರಕ್ಕೆ ವಿರೋಧಿ ಮತದಾನ ಅಂತ ಹೇಳಿದ್ರೆ, ಮತ್ತೆ ಕೆಲವರು ಈ ರೀತಿಯಂಥ ಮತದಾನ ಆಗಿರುವಂಥದ್ದಕ್ಕೆ ಅಥವಾ ಬೆಳವಣಿಗೆಗೆ ಅಭಿವೃದ್ಧಿಯೇ ಕಾರಣ ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ. ಇದರ ಜೊತೆಗೆ ಇನ್ನು ಗಯಾದ ಸುತ್ತಮುತ್ತ ನೋಡಿದ್ರೆ ಎರಡನೇ ಹಂತದ ಮತದಾನದಲ್ಲಿ ಗಯಾ ಸೇರಿದಂತೆ ಜಹಾನಾಬಾದ್ ಸೇರಿದಂತೆ ರಾಜಗಿರ್ ಸೇರಿದಂತೆ ಅದೇ ರೀತಿ ಚಂಪಾರಣ್ ಪ್ರದೇಶ ಸೇರಿದಂತೆ ಮಗಧ ಸೇರಿದಂತೆ ಸುಮಾರು 20 ಜಿಲ್ಲೆಗಳು ಮತದಾನವನ್ನು ಎದುರಿಸ್ತಾ ಇವೆ, ಇವತ್ತು ಮತದಾನವನ್ನು ಮಾಡ್ತಾ ಇವೆ. ಹೀಗಾಗಿ ಪಾಟ್ನಾದಿಂದ ಸುಮಾರು 120-130 ಕಿಲೋಮೀಟರ್ ಹೊರಭಾಗದಲ್ಲಿರುವಂಥ ಜಿಲ್ಲೆಗಳಿವು. ಬಹುತೇಕ ಗಡಿಗೆ ಹತ್ತಿರವಾಗಿರುವಂಥ, ಅಂದರೆ ಬೇರೆ ಬೇರೆ ಭಾಗದಲ್ಲಿ ಉತ್ತರ ಪ್ರದೇಶದ ಗಡಿ ಇರ್ಬೋದು, ಬಾಂಗ್ಲಾದ ಗಡಿ ಇರ್ಬೋದು, ನೇಪಾಳದ ಗಡಿ ಇರ್ಬೋದು, ಆ ಗಡಿ ಭಾಗಕ್ಕೆ ಸ್ವಲ್ಪ ಹತ್ತಿರವಿರುವಂಥ ಜಿಲ್ಲೆಗಳು ಕೂಡ ಇವತ್ತಿನ ಮತದಾನದಲ್ಲಿ ಸೇರಿಕೊಂಡಿವೆ. ವಿಶೇಷ ಅಂದರೆ ಬೆಳಿಗ್ಗೆ ಹವಾಮಾನವನ್ನು ನೋಡ್ತಾರೆ, 14%, ಇನ್ಫ್ಯಾಕ್ಟ್ ಹವಾಮಾನ 14 ಡಿಗ್ರಿ 15 ಡಿಗ್ರಿ ಇದ್ದರೂ ಕೂಡ ಬೆಳಗ್ಗೆಯಿಂದಲೇ ಜನ ಬರ್ತಾ ಇದ್ದಾರೆ. ಇನ್ನು ಈಗ ಬಿಸಿಲು ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3 ಅಥವಾ 4 ಗಂಟೆ ತನಕ ಹೆಚ್ಚಿನ ಪ್ರಮಾಣದ ಮತದಾನವನ್ನು ನಾವು ನಿರೀಕ್ಷೆ ಮಾಡ್ಬೋದಾಗುತ್ತೆ. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಬೆಳಗ್ಗೆ 11 ಗಂಟೆಗೆ 34 ಕಳೆದಿದೆ ಅಂದರೆ 1 ಗಂಟೆ ಅಷ್ಟೊತ್ತಿಗೆ ಅಥವಾ 3 ಗಂಟೆ ಅಷ್ಟೊತ್ತಿಗೆ ಅದು 60ರ ಗಡಿ ದಾಟಿದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ರಿಪೋರ್ಟಿಂಗ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ಗಯಾದ ಸುತ್ತಮುತ್ತ ರಿಪೋರ್ಟಿಂಗ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದೇ ಕುಟುಂಬದ ಸುಮಾರು 15 ಮಂದಿ ಒಟ್ಟಾರೆಯಾಗಿ ಬಂದು ಮತದಾನ ಮಾಡಿದ್ದು ಒಂದು ವಿಶೇಷವಾದರೆ, 99 ವರ್ಷದ ಮಹಿಳೆ ಗಾಯತ್ರಿ ದೇವಿಯನ್ನವರು ಕೂಡ ಬಂದು ಮತದಾನವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಹೆಚ್ಚಿನ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಹಾಗೆಯೇ ಯಾರಿಗೂ ಕೂಡ ಒಳಗಡೆ ಮೊಬೈಲ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಪ್ರತ್ಯೇಕ ಮೊಬೈಲ್ ಸ್ಟ್ಯಾಂಡ್ಗಳನ್ನು ಮಾಡುವಂಥದ್ದಾಗಿರ್ಬೋದು. ಹಾಗೆಯೇ ಅದರ ಜೊತೆಗೆ ಸೆಕ್ಯೂರಿಟಿಯಾಗಿ, ಅಂದರೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಲೈನ್ ಜೊತೆಗೆ ಸೆಕ್ಯೂರಿಟಿ ಹೆಚ್ಚಿನ ಭದ್ರತೆಯನ್ನು ಕೂಡ ನೀಡಲಾಗಿದೆ. ಹಾಗೆಯೇ ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಸೆಕ್ಯೂರಿಟಿಗಿಂತ ಹೆಚ್ಚಾಗಿ ಈಗಾಗಲೇ SIR ಏನಾಗಿದೆ, ಇಂಟೆನ್ಸಿವ್ ರಿವಿಷನ್ ಏನಾಗಿದೆ, ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಾಗಿದೆ. ಅದನ್ನು ಹೇಗೆ ಸ್ವೀಕರಿಸ್ತಾರೆ ಅಂತ ನೋಡಬೇಕಾಗತ್ತೆ. ಯಾಕೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ, ಜನರು ಬರ್ತಾರೆ. ಮಹಿಳೆಯರ ಮತದಾನ ನಿಜಕ್ಕೂ ಒಂದು ವಿಶೇಷವಾಗಿದೆ. ಯಾಕೆಂದರೆ ಈ ಒಂದು ಚುನಾವಣೆಯಲ್ಲಿ ಶಕುಂತಲಾ ಎಲ್ಲ ಪಕ್ಷಗಳು, NDAನೇ ಇರ್ಬೋದು ಅಥವಾ ಗಠಬಂಧನೇ ಇರ್ಬೋದು, ಮಹಿಳೆಯರಿಗೆ ವಿಶೇಷವಾದಂಥ ಯೋಜನೆಗಳನ್ನು ಹಮ್ಮಿಕೊಂಡಿವೆ. ಕೆಲವೊಂದಿಷ್ಟು ಪಕ್ಷಗಳು ಈಗಾಗಲೇ 10,000ವನ್ನು ಕೊಟ್ಟು ಅವರಿಗೆ ಜೀವಿಕಾ ದಿದಿ ಅಂತ ಕರೆದು ಅವರಿಗೆ 10,000ವನ್ನು ಕೊಡ್ತಾ ಇದ್ದಾರೆ. ಮತ್ತು ಕೆಲವೊಂದಿಷ್ಟು ಪಕ್ಷಗಳು ಈಗಾಗಲೇ RJD ಅಂತ ಪಕ್ಷಗಳು ಈಗಾಗಲೇ 30,000ವನ್ನು ಏಕಾಕಿ ಕೊಡ್ತೀವಿ, ಒಂದೇ ಕಂತಿನಲ್ಲಿ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈ ಎಲ್ಲ ಕಾರಣಕ್ಕೋಸ್ಕರ ಮಹಿಳಾ ಮತದಾನ ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ನೋಡ್ತಾ ಇದ್ದೀರಾ, ಈ ಕ್ಯೂನಲ್ಲಿ ಮಹಿಳೆಯರ ಕ್ಯೂ ಕೂಡ ಇದೆ, ಪಕ್ಕದಲ್ಲಿ ಪುರುಷರ ಕ್ಯೂ ಇದೆ. ಮಹಿಳೆಯರು ಕೂಡ ಪುರುಷರಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬಂದು ಮತದಾನ ಮಾಡ್ತಾ ಇರುವಂಥದ್ದು ಒಂದು ವಿಶೇಷವಾಗಿದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ಮತದಾನ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಬಾರಿ ಯಾವ ಫಲಿತಾಂಶ ಬರುತ್ತೆ, ಮಹಿಳಾ ಮತದಾರರು ಕೂಡ ಅತ್ಯಂತ ನಿರ್ಣಾಯಕವಾಗ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಶಕುಂತಲಾ, ಧನ್ಯವಾದ ಪ್ರಮೋದ್, ತಮ್ಮ ಅಪ್ಡೇಟ್ಸ್ಗಾಗಿ.